ನೋಡಿ, ಈ ಅವಘಡ ಸಂಭವಿಸಿದಂತಹ ಬೆನ್ನಲ್ಲೇ ಮಹಾರಾಷ್ಟ್ರದ ಸಿಎಂ ಫಡ್ನವೀಸ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಒಬ್ಬ ಜನನಾಯಕನನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ, ಒಬ್ಬ ಆಪ್ತ ಮಿತ್ರ ಆತನನ್ನು ಕಳೆದುಕೊಂಡಿದ್ದೀವಿ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ಮಹಾರಾಷ್ಟ್ರದ ಜನನಾಯಕನೊಬ್ಬನ ಯುಗಾಂತ್ಯವಾಗಿದೆ. ನನ್ನ ಆತ್ಮೀಯ ಮಿತ್ರ ಸಹೋದ್ಯೋಗಿಯ ದುರ್ಮರಣವಾಗಿದೆ. ವಿಮಾನ ದುರಂತ ಘಟನೆ ನಿಜಕ್ಕೂ ನನ್ನನ್ನು ಆಘಾತಗೊಳಿಸಿದೆ ಅಂಥೇಳಿ ಅಜಿತ್ ಪವಾರ್ ಅವರ ಸಾವಿನ ಬೆನ್ನಲ್ಲೇ ಫಡ್ನವೀಸ್ ಅವರು ಭಾವಪೂರ್ಣವಾಗಿ ಪತ್ರವನ್ನು ಬರೆದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅವರನ್ನು ಜೊತೆಯಲ್ಲಿ ಇಟ್ಟುಕೊಂಡು ಇವತ್ತು ಬಿಜೆಪಿಯಲ್ಲಿ ಸರ್ಕಾರವನ್ನು ನಡೆಸ್ತಾ ಇತ್ತು. ಆಂತರಿಕವಾಗಿ ಕೆಲವೊಮ್ಮೆ ಕಿಚ್ಚಾಟಗಳು ಎಲ್ಲವೂ ಕೂಡ ನಡೀತಾ ಇತ್ತು. ಸ್ಥಳೀಯ ಚುನಾವಣೆಯಲ್ಲೂ ಕೂಡ ಮೊನ್ನೆ ನಡೆದಂಥ ಮುಂಬೈ ಮುನ್ಸಿಪಾಲಿಟಿ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಒಂದು ಕಡೆ ಆದರೆ NCP ಅಜಿತ್ ಪವಾರ್ ಬಣ ಒಂದು ಕಡೆ ಆಗಿತ್ತು, ಆ ಹಂತಕ್ಕೆ ಹೋಗಿತ್ತು. ಆದರೂ ಕೂಡ ಎಲ್ಲೋ ಒಂದು ಕಡೆ ಅಲ್ಲಿ ಮಹಾರಾಷ್ಟ್ರದ ರಾಜ್ಯ ಸರ್ಕಾರದಲ್ಲಿ ರಾಜಕೀಯದಲ್ಲಿ ಇಬ್ಬರು ಕೂಡ ಒಂದು ರೀತಿಯಲ್ಲಿ ರಾಜಕೀಯವನ್ನು ಹೊರತುಪಡಿಸಿ ಆತ್ಮೀಯವಾಗಿದ್ದಂಥವರು ಇಬ್ಬರು ಕೂಡ ಯಾವಾಗಲೂ ಒಂದಷ್ಟು ಕೆಲವೊಂದು ವಿಚಾರಗಳನ್ನು ಏಕಕಾಲಕ್ಕೆ ಆಲೋಚನೆಯನ್ನು ಮಾಡಿ ಇಂಪ್ಲಿಮೆಂಟನ್ನು ಮಹಾರಾಷ್ಟ್ರದಲ್ಲಿ ಮಾಡಿದಂಥ ಖ್ಯಾತಿ ಇಬ್ಬರಿಗೂ ಕೂಡ ಸಲ್ಲಿಸುತ್ತೆ. ಹಾಗಾಗಿ ಆಪ್ತ ಮಿತ್ರನನ್ನು ಕಳೆದುಕೊಂಡು ಇವತ್ತು ಫಡ್ನವೀಸ್ ಅವರು ಭಾವಪೂರ್ಣವಾಗಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ನೋಡಿ, ಈ ಅವಘಡ ಸಂಭವಿಸಿದಂತಹ ಬೆನ್ನಲ್ಲೇ ಮಹಾರಾಷ್ಟ್ರದ ಸಿಎಂ ಫಡ್ನವೀಸ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಒಬ್ಬ ಜನನಾಯಕನನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ, ಒಬ್ಬ ಆಪ್ತ ಮಿತ್ರ ಆತನನ್ನು ಕಳೆದುಕೊಂಡಿದ್ದೀವಿ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ಮಹಾರಾಷ್ಟ್ರದ ಜನನಾಯಕನೊಬ್ಬನ ಯುಗಾಂತ್ಯವಾಗಿದೆ. ನನ್ನ ಆತ್ಮೀಯ ಮಿತ್ರ ಸಹೋದ್ಯೋಗಿಯ ದುರ್ಮರಣವಾಗಿದೆ. ವಿಮಾನ ದುರಂತ ಘಟನೆ ನಿಜಕ್ಕೂ ನನ್ನನ್ನು ಆಘಾತಗೊಳಿಸಿದೆ ಅಂಥೇಳಿ ಅಜಿತ್ ಪವಾರ್ ಅವರ ಸಾವಿನ ಬೆನ್ನಲ್ಲೇ ಫಡ್ನವೀಸ್ ಅವರು ಭಾವಪೂರ್ಣವಾಗಿ ಪತ್ರವನ್ನು ಬರೆದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅವರನ್ನು ಜೊತೆಯಲ್ಲಿ ಇಟ್ಟುಕೊಂಡು ಇವತ್ತು ಬಿಜೆಪಿಯಲ್ಲಿ ಸರ್ಕಾರವನ್ನು ನಡೆಸ್ತಾ ಇತ್ತು. ಆಂತರಿಕವಾಗಿ ಕೆಲವೊಮ್ಮೆ ಕಿಚ್ಚಾಟಗಳು ಎಲ್ಲವೂ ಕೂಡ ನಡೀತಾ ಇತ್ತು. ಸ್ಥಳೀಯ ಚುನಾವಣೆಯಲ್ಲೂ ಕೂಡ ಮೊನ್ನೆ ನಡೆದಂಥ ಮುಂಬೈ ಮುನ್ಸಿಪಾಲಿಟಿ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಒಂದು ಕಡೆ ಆದರೆ NCP ಅಜಿತ್ ಪವಾರ್ ಬಣ ಒಂದು ಕಡೆ ಆಗಿತ್ತು, ಆ ಹಂತಕ್ಕೆ ಹೋಗಿತ್ತು. ಆದರೂ ಕೂಡ ಎಲ್ಲೋ ಒಂದು ಕಡೆ ಅಲ್ಲಿ ಮಹಾರಾಷ್ಟ್ರದ ರಾಜ್ಯ ಸರ್ಕಾರದಲ್ಲಿ ರಾಜಕೀಯದಲ್ಲಿ ಇಬ್ಬರು ಕೂಡ ಒಂದು ರೀತಿಯಲ್ಲಿ ರಾಜಕೀಯವನ್ನು ಹೊರತುಪಡಿಸಿ ಆತ್ಮೀಯವಾಗಿದ್ದಂಥವರು ಇಬ್ಬರು ಕೂಡ ಯಾವಾಗಲೂ ಒಂದಷ್ಟು ಕೆಲವೊಂದು ವಿಚಾರಗಳನ್ನು ಏಕಕಾಲಕ್ಕೆ ಆಲೋಚನೆಯನ್ನು ಮಾಡಿ ಇಂಪ್ಲಿಮೆಂಟನ್ನು ಮಹಾರಾಷ್ಟ್ರದಲ್ಲಿ ಮಾಡಿದಂಥ ಖ್ಯಾತಿ ಇಬ್ಬರಿಗೂ ಕೂಡ ಸಲ್ಲಿಸುತ್ತೆ. ಹಾಗಾಗಿ ಆಪ್ತ ಮಿತ್ರನನ್ನು ಕಳೆದುಕೊಂಡು ಇವತ್ತು ಫಡ್ನವೀಸ್ ಅವರು ಭಾವಪೂರ್ಣವಾಗಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ನೋಡಿ, ಈ ಅವಘಡ ಸಂಭವಿಸಿದಂತಹ ಬೆನ್ನಲ್ಲೇ ಮಹಾರಾಷ್ಟ್ರದ ಸಿಎಂ ಫಡ್ನವೀಸ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಒಬ್ಬ ಜನನಾಯಕನನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ, ಒಬ್ಬ ಆಪ್ತ ಮಿತ್ರ ಆತನನ್ನು ಕಳೆದುಕೊಂಡಿದ್ದೀವಿ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ಮಹಾರಾಷ್ಟ್ರದ ಜನನಾಯಕನೊಬ್ಬನ ಯುಗಾಂತ್ಯವಾಗಿದೆ. ನನ್ನ ಆತ್ಮೀಯ ಮಿತ್ರ ಸಹೋದ್ಯೋಗಿಯ ದುರ್ಮರಣವಾಗಿದೆ. ವಿಮಾನ ದುರಂತ ಘಟನೆ ನಿಜಕ್ಕೂ ನನ್ನನ್ನು ಆಘಾತಗೊಳಿಸಿದೆ ಅಂಥೇಳಿ ಅಜಿತ್ ಪವಾರ್ ಅವರ ಸಾವಿನ ಬೆನ್ನಲ್ಲೇ ಫಡ್ನವೀಸ್ ಅವರು ಭಾವಪೂರ್ಣವಾಗಿ ಪತ್ರವನ್ನು ಬರೆದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅವರನ್ನು ಜೊತೆಯಲ್ಲಿ ಇಟ್ಟುಕೊಂಡು ಇವತ್ತು ಬಿಜೆಪಿಯಲ್ಲಿ ಸರ್ಕಾರವನ್ನು ನಡೆಸ್ತಾ ಇತ್ತು. ಆಂತರಿಕವಾಗಿ ಕೆಲವೊಮ್ಮೆ ಕಿಚ್ಚಾಟಗಳು ಎಲ್ಲವೂ ಕೂಡ ನಡೀತಾ ಇತ್ತು. ಸ್ಥಳೀಯ ಚುನಾವಣೆಯಲ್ಲೂ ಕೂಡ ಮೊನ್ನೆ ನಡೆದಂಥ ಮುಂಬೈ ಮುನ್ಸಿಪಾಲಿಟಿ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಒಂದು ಕಡೆ ಆದರೆ NCP ಅಜಿತ್ ಪವಾರ್ ಬಣ ಒಂದು ಕಡೆ ಆಗಿತ್ತು, ಆ ಹಂತಕ್ಕೆ ಹೋಗಿತ್ತು. ಆದರೂ ಕೂಡ ಎಲ್ಲೋ ಒಂದು ಕಡೆ ಅಲ್ಲಿ ಮಹಾರಾಷ್ಟ್ರದ ರಾಜ್ಯ ಸರ್ಕಾರದಲ್ಲಿ ರಾಜಕೀಯದಲ್ಲಿ ಇಬ್ಬರು ಕೂಡ ಒಂದು ರೀತಿಯಲ್ಲಿ ರಾಜಕೀಯವನ್ನು ಹೊರತುಪಡಿಸಿ ಆತ್ಮೀಯವಾಗಿದ್ದಂಥವರು ಇಬ್ಬರು ಕೂಡ ಯಾವಾಗಲೂ ಒಂದಷ್ಟು ಕೆಲವೊಂದು ವಿಚಾರಗಳನ್ನು ಏಕಕಾಲಕ್ಕೆ ಆಲೋಚನೆಯನ್ನು ಮಾಡಿ ಇಂಪ್ಲಿಮೆಂಟನ್ನು ಮಹಾರಾಷ್ಟ್ರದಲ್ಲಿ ಮಾಡಿದಂಥ ಖ್ಯಾತಿ ಇಬ್ಬರಿಗೂ ಕೂಡ ಸಲ್ಲಿಸುತ್ತೆ. ಹಾಗಾಗಿ ಆಪ್ತ ಮಿತ್ರನನ್ನು ಕಳೆದುಕೊಂಡು ಇವತ್ತು ಫಡ್ನವೀಸ್ ಅವರು ಭಾವಪೂರ್ಣವಾಗಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ.
ಇನ್ನು ಅಜಿತ್ ಪವಾರ್ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಅಜಿತ್ ಪವಾರ್ ಬಾರಾಮತಿಯಲ್ಲಿ ಒಬ್ಬ ಪ್ರಭಾವಿ ನಾಯಕರಾಗಿದ್ದರು. ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ನಾನು ಬಾರಾಮತಿಗೆ ಹೋಗಿದ್ದೆ. ಅವರೊಬ್ಬ ಪ್ರಭಾವಿ ರಾಜಕಾರಣಿ. ಅವರ ಸಾವಿನ ಸುದ್ದಿ ತಿಳಿದು ನೋವಾಗಿದೆ. ಅಜಿತ್ ಪವಾರ್ ಶಾಸಕರಾಗಿದ್ದಾಗ ಬಾರಾಮತಿಗೆ ನಾನು ಹೋಗಿದ್ದೆ. ಅವರು ಭಾರಿ ಪ್ರಭಾವಿ ಆ ಕ್ಷೇತ್ರದಲ್ಲಿ. ಅವರ ಈ ನಿಧನದ ಸುದ್ದಿ ಬಹಳ ದುಃಖ ತರಿಸಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಪವಾರ್ ಅವರು ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿಗಳು. ಅವರು ವಿಮಾನ ದುರಂತಕ್ಕೆ ಈಡಾಗಿ ಸಾವನ್ನಪ್ಪಿದ್ದಾರೆ. ಇದು ಬಹಳ ನೋವಿನ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅಜಿತ್ ಪವಾರ್ ಅವರು ಒಮ್ಮೆ ಸಂಸದರಾಗಿದ್ದರು, ಅನೇಕ ಸಾರಿ ಶಾಸಕರಾಗಿದ್ದರು, ಮಂತ್ರಿಯಾಗಿದ್ದರು, ಉಪಮುಖ್ಯಮಂತ್ರಿಯಾಗಿದ್ದರು. ನಾನು ಒಂದು ಸಾರಿ ಬಾರಾಮತಿಗೆ ಹೋಗಿದ್ದೆ. ಬಾರಾಮತಿ ಅವರು MLA ಆಗಿದ್ದಾಗ, ವಿರೋಧ ಪಕ್ಷದಲ್ಲಿದ್ದಾಗ ಹೋಗಿದ್ದೆ. ನಾನು ಶರದ್ ಪವಾರ್ ಅವರು ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ. ಎಂಥದ್ದು ಸುಪ್ರಿಯಾ ಸುಳೆ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಆಗ ಹೋಗಿದ್ದೆ. ಭಾಳ ಪಾಪ್ಯುಲರ್ ಆಗಿದ್ದರು ಅಲ್ಲಿ. ಸುಮಾರು ಅನೇಕ ಸಾರಿ ಬಾರಾಮತಿ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದಿದ್ರು. ಅಲ್ಲಿ ಭಾಳ ಪಾಪ್ಯುಲರ್ ಆಗಿದ್ದರು. ಅವರು ಸತ್ತಿರ್ತಕ್ಕಂಥದ್ದು ಭಾಳ ಈ ರಾಷ್ಟ್ರಕ್ಕೆ ನಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತಿದ್ದೇನೆ. ಇತ್ತೀಚೆಗೆ ಶರದ್ ಪವಾರ್ ಜೊತೆ ಇದ್ದಂಥವ್ರು NCP ಅವರು ಶರದ್ ಪವಾರ್ನ ವಿರೋಧ ಮಾಡಿ BJP ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು. ಆಮೇಲೆ ಚೆನ್ನಾಗಿದ್ದು ಶರದ್ ಪವಾರ್ ಜೊತೆಯಲ್ಲಿ ಚೆನ್ನಾಗಿತ್ತು. ಅವರು ನಿಧನ ಆಗಿರ್ತಕ್ಕಂಥದ್ದು ಇಂಥ ದುರಂತ, ಇದು ಒಂದು ದುರಂತ.